ವಿಮೋಚನ ಕಂಡ ಪುಸ್ತಕ 23ನೇ ಅಧ್ಯಾಯ 20ನೇ ವಚನ. ಇಗೋ, ದಾರಿಯಲ್ಲಿ ನಿಮ್ಮನ್ನು ಕಾಪಾಡುವುದಕ್ಕೂ ನಾನು ಗೊತ್ತು ಮಾಡಿರುವ ಸ್ಥಳಕ್ಕೆ ಕರೆತರುವುದಕ್ಕೂ ದೂತನನ್ನು ನಿಮ್ಮ ಮುಂದುಗಡೆಯಲ್ಲಿ ಕಳುಹಿಸುತ್ತೇನೆ. ಕರ್ತನಲ್ಲಿರುವ ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಈ ದಿವಸ ಸಹ ಕರ್ತ ನಿಮ್ಮ ಕೂಡ ಮಾತನಾಡುವವರಾಗಿದ್ದಾರೆ. ಕೆಲವೊಂದು ವಿಧವಾದಂತಹ ವಿಷಯಗಳಲ್ಲಿ ನೀವು ಯಾವ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ಎಂಬುದಾದಂಥ ಹೋರಾಟದಲ್ಲಿ ಇರಬಹುದು. ಇದು ಸರಿಯೋ ಅಥವಾ ಇಲ್ಲವೋ, ಈ ಕೆಲಸ ನನಗೆ ಒಪ್ಪಿತವಾಗುತ್ತಾ, ಈ ಸ್ಥಳಕ್ಕೆ ಹೋಗಬಹುದೋ ಅಥವಾ ಇಲ್ಲವೋ, ಈ ಒಂದು ವಿವಾಹದ ಕಾರ್ಯಗಳಲ್ಲಿ ಇವರು ನಾನು ವಿವಾಹವಾಗತಕ್ಕಂಥವರ, ಹೀಗೆ ಅನೇಕ ವಿಧವಾದಂಥ ಹೋರಾಟಗಳಲ್ಲಿ ನೀವು ಇರಬಹುದು. ಆದರೆ ನಿಮ್ಮೊಡನೆ ಯಾವಾಗಲೂ ಸಹ ದೇವರಾಗಿರುವಂಥ ಕರ್ತನು ಆಲೋಚನೆ ಹೇಳಿಕೊಳ್ಳಲಿಕ್ಕೆ ಸಿದ್ಧವಾಗಿ ಇರ್ತಾರೆ. ಆದರೆ ನಾವು ದೇವರ ಆಲೋಚನೆಗಳನ್ನು ಸ್ವೀಕರಿಸಿಕೊಳ್ಳುವಂಥ ಮಾರ್ಗದಲ್ಲಿರಬೇಕು. ನೀವು ನೀವು ಮಾಡಬೇಕಾದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಕರ್ತನಿಗೆ ಒಪ್ಪಿಸಿಕೊಡ್ರಿ. ಕರ್ತನು ನಿಮಗೆ ಸಹಾಯಕವಾಗಿ ದೂತನ ಉಪಾಧಿಯಲ್ಲಿ ಪವಿತ್ರಾತ್ಮನಲ್ಲಿಯೂ ಸಹ ನೀವು ನೆಲೆಗೊಂಡು ನಡೆಯುವಾಗ ಕರ್ತನ ನಿಶ್ಚಯವಾಗಿ ನಿಮ್ಮ ಜೀವಿತವನ್ನು ಉದ್ಧರಿಸಲ್ಪಟ್ಟು ನಿಮ್ಮ ಮಾರ್ಗಗಳನ್ನು ಅವರು ಸರಾಗ ಮಾಡುವವರಾಗಿ ಇದ್ದಾರೆ. ಈಗ ನೀವಿರುವಂಥ ಒಂದೊಂದು ಪರಿಸ್ಥಿತಿಗಳಲ್ಲೂ ಸಹ ಕೆಲವೊಂದು ಕಳವಳ ಹೋರಾಟಗಳಲ್ಲಿ ಇರ್ಬೋದು. ಕೆಲವೊಂದು ವಿಷಯಗಳು ನೀವು ತೆಗೆದುಕೊಂಡಂಥ ತೀರ್ಮಾನಗಳು ತಪ್ಪಾಗಿ ಅದರ ಅಂತ್ಯ ಕಾಣಲ್ಪಡುವಾಗ ಈಗ ನೀವು ಕೆಲವೊಂದು ವಿಷಯಗಳಲ್ಲಿ ಸರಿಯಾದಂಥ ತೀರ್ಮಾನ ತೆಗೆದುಕೊಳ್ಳಬಹುದಾದರೂ ಸಹ ಅದು ನಿಮ್ಮಲ್ಲಿ ಕಳವಳವನ್ನು ಉಂಟು ಮಾಡಿರಬಹುದು. ಆದರೆ ಕರ್ತನ ಸಮ್ಮುಖದಲ್ಲಿ ಕುಳಿತುಕೊಂಡು ದೇವರ ವಾಕ್ಯಗಳನ್ನು ಧ್ಯಾನಿಸಲ್ಪಟ್ಟು ಪವಿತ್ರಾತ್ಮನ ಆಲೋಚನೆಗೆ ನಿಮ್ಮನ್ನು ಒಪ್ಪಿಸಿಕೊಡ್ರಿ. ಯಾಕಂದರೆ ನಿಮಗೋಸ್ಕರವಾಗಿ ದೇವರಾಗಿರುವಂಥ ಕರ್ತನು ದೂತರನ್ನು ನೇಮಿಸಲ್ಪಟ್ಟಿದ್ದಾರೆ. ಯೇಸುವಿನ ಮೇಲೆ ವಿಶ್ವಾಸವಿಡುವಂಥ ಪ್ರತಿಯೊಬ್ಬ ದೇವಜನ ದೇವ ಮಕ್ಕಳಿಗೂ ಒಬ್ಬೊಬ್ಬ ದೇವದೂತರನ್ನು ಕರ್ತನು ಕಾವಲಾಗಿ ಇಡಲ್ಪಟ್ಟಿರ್ತಾರೆ. ಅವರು ಯಾವಾಗಲೂ ಸಹ ತಂದೆಯ ಮುಖವನ್ನು ನೋಡುವವರಾಗಿರುತ್ತಾರೆ. ನಿಮಗೂ ಸಹ ದೇವರಾಗಿರುವಂಥ ಕರ್ತನು ದೂತರನ್ನು ನೇಮಿಸಲ್ಪಟ್ಟಿರೋದ್ರಿಂದ ನೀವು ಹೋಗಲ್ಪಡುವಂಥ ಎಲ್ಲ ಮಾರ್ಗಗಳಲ್ಲೂ ಸಹ ಆತ ನಿಮಗೆ ಆಲೋಚನೆ ಹೇಳಿಕೊಡುವವರಾಗಿದ್ದಾರೆ. ಇಸ್ರಾಯೇಲರಿಗೆ ಕೊಡಲ್ಪಟ್ಟಂಥ ಈ ವಾಗ್ದಾನವನ್ನು ನೋಡುವುದಾದರೆ ಯೇಸು ಕರ್ತನ ವಿಷಯವಾದಂಥ ಪ್ರವಾದನೆ. ಈಗ ಯೇಸು ಕರ್ತನ್ ನಿಮಗೆ ರಕ್ಷಕನಾಗಿ ಮಾತ್ರವಲ್ಲದೆ ಆಲೋಚನಕರ್ತನಾಗಿಯೂ ಸಹ ಇದ್ದಾರೆ. ನಿಮ್ಮ ಒಂದೊಂದು ಆಲೋಚನೆಗಳಲ್ಲೂ ಸಹ, ನಿಮ್ಮ ಒಂದೊಂದು ಮಾರ್ಗಗಳಲ್ಲೂ ಸಹ ನೀವು ನಿರೀಕ್ಷಿಸುವಂಥ ಕಾರ್ಯಗಳಲ್ಲಿ ಕರ್ತನೆ ನಿಮಗೆ ಸರಿಯಾದದ್ದನ್ನು ಅಥವಾ ತಪ್ಪಾಗಿರುವಂಥದ್ದು ಯಾವುದು ಎಂಬುದಾಗಿ ತಿಳಿಸಿಕೊಡುವವರಾಗಿ ಇದ್ದಾರೆ. ಹಾಗಾಗಿ ಕರ್ತನನ್ನು ನೀವು ಯಾವಾಗಲೂ ಹತ್ತಿರದಲ್ಲಿರುವವರಾಗಿ ಕಾಣಲ್ಪಟ್ಟವರಾಗಿ ಸ್ವೀಕರಿಸಿ ನಡೆಯುವಾಗ ದೇವರಾಗಿರುವಂಥ ಕರ್ತನು ನಿಮ್ಮನ್ನು ಯಶಸ್ಸಿನಲ್ಲಿ ನಡೆಸುವವರಾಗಿದ್ದಾರೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಈ ಸಹೋದರ ಸಹೋದರಿಗಾಗಿ ಪ್ರಾರ್ಥಿಸ್ತೇನೆ. ಇವರು ತೆಗೆದುಕೊಳ್ಳಬೇಕಾದಂಥ ಎಷ್ಟೋ ತೀರ್ಮಾನಗಳಲ್ಲಿ ಕಳವಳಗಳಲ್ಲಿ ಇರುವಾಗ ನೀವೇ ಇವರಿಗೆ ಸರಿಯಾದಂಥ ಆಲೋಚನೆಯನ್ನು ಕರ್ತನಾಗಿರುವುದರಿಂದ ನಿಮ್ಮ ಮಾರ್ಗದಲ್ಲಿ ನಡೆಸಿರಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಹಾಗೆ ನೀವು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.